ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಕಲಾ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಸಣ್ಣ ರವೆದು ಯಾವುದೇ ರೀತಿಯಾದಂಥ ಗಂಟು ಬೀಳ್ದೇನೆ ಉಪ್ಪಿಟ್ಟು ಯಾವ ಥರ ಮಾಡೋದಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಸೊ ಬನ್ನಿ, ರೆಸಿಪಿನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ರೆಸಿಪಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಮೊದಲನೇದಾಗಿ ಇಲ್ಲಿ ನಾನು 2 ಲೋಟ ಆಗೋಷ್ಟು ಬಿಳಿ ರವೆ ಅಂತಲೇ ಹೇಳ್ಬೋದು, ಅಥವಾ ಸಣ್ಣ ರವೆ ತೊಗೊಂಡಿದ್ದೀನಿ ನಾನು. ಅದನ್ನ ನೀಟಾಗಿ ನಾವು ಫಸ್ಟು ಫ್ರೈ ಮಾಡ್ಕೊಳ್ಬೇಕು, ಲೋ ಫ್ಲೇಮ್ ಇಟ್ಬಿಟ್ಟು. ಸೊ ಯೂಶ್ವಲಿ ದಪ್ಪ ರವೆ ಆಗಿದ್ದರೆ ಅಥವಾ ಬಾಂಬೆ ರವದಿಂದ ಉಪ್ಪಿಟ್ಟು ಮಾಡಿದರೆ ಯಾವುದೇ ರೀತಿಯಾದಂಥ ಗಂಟು ಬೀಳೆಲ್ಲ ನೀಟಾಗಿ ಬರುತ್ತೆ. ಬಟ್ ಎಷ್ಟೊಂದು ಜನ ಹೇಳ್ತಾರೆ ಸಣ್ಣ ರವೆ ಉಪ್ಪಿಟ್ಟು ಮಾಡಬೇಕಾದ್ರೇ ಕಲಿಸ್ಬೇಕಾದ್ರೆ ಗಂಟು ಬೀಳುತ್ತೆ ಅಂತ. ಬಟ್ ನಾನಿವತ್ತು ತೋರಿಸ್ತಾ ಇರೋ ರೆಸಿಪಿ ತುಂಬಾ ಸಿಂಪಲ್ಲಾಗಿ ಯಾವುದೇ ರೀತಿಯಾದಂಥ ಗಂಟು ಬೀಳ್ತೇನೆ ಯಾವ ಥರ ಉಪ್ಪಿಟ್ಟು ಮಾಡೋದಂತ ಹೇಳಿಬಿಟ್ಟು. ಸೊ ಇಲ್ಲಿ ರವೆನ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ 2 ರಿಂದ 3 ನಿಮಿಷದವರೆಗೂ ರವೆನ ಹುರ್ಕೊಳ್ಬೇಕು. ಸೊ ಇವಾಗ ರವೆ ಹುರಿದಾಯಿತು, ಅದನ್ನ ನಾನು ಒಂದು ಪ್ಲೇಟ್ಗೆ ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ. ರವೆ ಹುರ್ಕೊಂಡು ಆದ ನಂತರ ಇದನ್ನ ಒಗ್ಗರಣೆ ಹಾಕ್ಕೊಳ್ಳೋಣ. ಸೊ ಉಪ್ಪಿಟ್ಟು ಮಾಡೋಕ್ಕೆ ಒಗ್ಗರಣೆಗೆ ಅಂತ ಹೇಳಿಬಿಟ್ಟು ನಾನು ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಪುದೀನ, ಆಮೇಲೆ ಒಂದು ನಿಂಬೆಹಣ್ಣು. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡ್ಬಿಟ್ಟು ನಾನು ಉಪ್ಪಿಟ್ಟನ್ನ ಮಾಡ್ತಾ ಇರೋದು. ಇಲ್ಲಿ ಕಡಾಯಿ ಬಿಸಿಯಾಗಿದೆ. ಬಿಸಿಯಾದ ನಂತರ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, ಆಮೇಲೆ ಸಾಸಿವೆ, ಆಮೇಲೆ ಒಂದು ಸ್ವಲ್ಪ ಕಡಲೆ ಬೀಜ ಅಥವಾ ಶೇಂಗಾ ಅಂತಲೂ ಹೇಳ್ತೀವಿ. ಸೊ ಇಷ್ಟು ಹಾಕಿಬಿಟ್ಟು ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಇದೆಲ್ಲ ಫ್ರೈ ಆದ ನಂತರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಕರಿಬೇವನ್ನ ಸೇರಿಸ್ಕೊಳ್ಬೇಕು. ಅದಾದ ನಂತರ ಮೆಣಸಿನ್ಕಾಯಿ. ಸೊ ಇಷ್ಟು ಐಟಮ್ಸ್ ಹಾಕಿಬಿಟ್ಟು ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಈರುಳ್ಳಿ ಒಂಥರ ಬ್ರೌನ್ ಕಲರ್ ಬರೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ನೀವು ಬೇಕಿದ್ದರೆ ತುಪ್ಪ ಹಾಕ್ಕೊಂಡ್ಬಿಟ್ಟು ಉಪ್ಪಿಟ್ಟು ಮಾಡ್ಬೋದು, ಬಟ್ ನಾನಿವತ್ತು ತೋರಿಸ್ತಾ ಇರೋದು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಉಪ್ಪಿಟ್ಟನ್ನ ಮಾಡ್ತಾ ಇರೋದು. ಈರುಳ್ಳಿನಿಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಬೇಕು. ಉಪ್ಪು ಹಾಕಿದ ನಂತರ ಪುನಃ ನಾವು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ಈರುಳ್ಳಿ ಆಲ್ಮೋಸ್ಟು ಬೆಂದಿದೆ ನೀಟಾಗಿ. ಸೊ ಈ ಬೆಂದಿರೋಂಥ ಒಗ್ಗರಣೆಗೆ ನಾವು ಯೂಶ್ವಲಿ 2 ಥರನೂ ಮಾಡ್ಬೋದು. ರವೆನ ಈ ಒಗ್ಗರಣೆ ಒಳಗಡೆ ಹಾಕ್ಕೊಂಡ್ಬಿಟ್ಟೆ ನಾವು ಫ್ರೈ ಮಾಡ್ಕೊಳ್ಬೋದು, ಅಥವಾ ಸಪ್ರೇಟಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಸಹ ಒಗ್ಗರಣೆನ ಹಾಕ್ಕೊಳ್ಬೋದು. ನಾನಿಲ್ಲಿ ಸಪ್ರೇಟ್ ಫ್ರೈ ಮಾಡ್ಕೊಂಡ್ಬಿಟ್ಟು ಒಗ್ಗರಣೆನ ಹಾಕ್ಕೊಳ್ತಾ ಇರೋದು. ಸೊ ಈರುಳ್ಳಿ ಫ್ರೈ ಆದ ನಂತರ ಅದಕ್ಕೆ ನಾನು 2 ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಯೂಶ್ವಲಿ ದಪ್ಪೆ ರವೆಗೆ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕಬೇಕು, ಬಿಕಾಸ್ ದಪ್ಪೆ ರವೆ ಸ್ವಲ್ಪ ಮೆತ್ತಗಾಗಿದ್ದರೆ ಚೆನ್ನಾಗಿರುತ್ತೆ. ಹೋಟೆಲ್ ಸ್ಟೈಲಲ್ಲಿ ತುಂಬ ಮೃದುವಾಗಿ ಬರುತ್ತೆ ಉಪ್ಪಿಟ್ಟು. ಸೊ ನೀರು ಹಾಕ್ಕೊಂಡ ನಂತರ ಅದಕ್ಕೆ 1 ಚಿಟಿಕೆ ಆಗೋಷ್ಟು ಸಕ್ಕರೆ, ಆಮೇಲೆ ಒಂದು ಸ್ವಲ್ಪ ಲೆಮನ್ ಜ್ಯೂಸನ್ನ ಹಾಕ್ಕೊಳ್ಬೇಕು. ಸೊ ಇದೆಲ್ಲ ಹಾಕ್ಕೊಂಡ ನಂತರ ನಾನು ಗಾರ್ನಿಷಿಂಗ್ ಅಂತ ಹೇಳಿಬಿಟ್ಟು ಲಾಸ್ಟಲ್ಲಿ ಹಾಕೋ ಬದಲು ಇವಾಗಲೇ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟು ಹಾಕಿಬಿಟ್ಟು ಈ ನೀರನ್ನ ನಾವು 3 to 4 ಮಿನಿಟ್ಸ್ ಆಗೋವರೆಗೂ ನಾವು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನೀರು ಚೆನ್ನಾಗಿ ಬಾಯ್ಲ್ ಆಗ್ತಿದೆ. ಈ ಬಾಯ್ಲ್ ಆಗ್ತಿರೋಂಥ ನೀರಿಗೆ ನಾವು ಫ್ರೈ ಮಾಡಿ ಇಟ್ಕೊಂಡಿರೋಂಥ ರವೆನ ಸೇರಿಸ್ಕೊಳ್ಬೇಕು. ಒಂದೇನು ಮಿಸ್ಟೇಕ್ ಮಾಡ್ತೀವಿ ರವೆ ಹಾಕಬೇಕಾದ್ರೆ, ಸಣ್ಣ ರವೆ ಇರುತ್ತಲ್ವ, ಒಂದೇ ಟೈಮ್ಗೆ ಹಾಕಬಾರ್ದು. ನಾವು ನೀರಿಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ನಾವು ಸ್ಪೂನಿಂದ ಕಲಿಸ್ಕೊಂಡು ಹೋಗಬೇಕು. ಅಂದಾಗ ಮಾತ್ರ ಯಾವುದೇ ರೀತಿಯಾದಂಥ ಗಂಟು ಬೀಳಲ್ಲ. ಆಮೇಲೆ ಉಪ್ಪಿಟ್ಟು ಚೆನ್ನಾಗಿ ತುಂಬಾ ಸಾಫ್ಟಾಗಿ ಬರುತ್ತೆ. ಸೊ ನೋಡ್ತಾ ಇದ್ರಲ್ವ, ನಾನು ರವೆ ಎಲ್ಲ ಹಾಕ್ಕೊಂಡೆ ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಈ ರವೆನ ಕುದಿಸ್ಕೊಳ್ತಾ ಇದ್ದೀನಿ. ಸೊ ಸ್ವಲ್ಪ ನೀರಿನ ಅಂಶ ರವೆ ಹಾಕಿದ ನಂತರ ಒಂದು ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರಬೇಕು. ಅಂದಾಗ ಮಾತ್ರ ಬೆಂದಾಗ ಉಪ್ಪಿಟ್ಟು ತುಂಬಾ ಸಾಫ್ಟಾಗಿ ಯಾವುದೇ ರೀತಿಯಾದಂಥ ಗಂಟು ಇಲ್ಲದೇ ಚೆನ್ನಾಗಿ ಬರೋದು. ಸೊ ನೋಡ್ತಾ ಇದ್ದೀರಲ್ವ, ಇವಾಗ ಉಪ್ಪಿಟ್ಟು ಚೆನ್ನಾಗಿ ಬೇಯ್ತಾ ಇದೆ. ಇದನ್ನ ನಾವು ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಒಂದು 4 to 5 ಮಿನಿಟ್ಸು ಬಾಯ್ಲ್ ಮಾಡ್ಕೊಳ್ಬೇಕು. ಅಂದಾಗ ಮಾತ್ರ ಉಪ್ಪಿಟ್ಟು ಟೇಸ್ಟು ಸಹ ಚೆನ್ನಾಗಿರುತ್ತೆ. ಸೊ ಇವಾಗ 4 to 5 ಮಿನಿಟ್ಸ್ ಆಯಿತು. ನೋಡ್ತಾ ಇದ್ರಲ್ವ, ಅದರಲ್ಲಿರೋಂಥ ನೀರಿನ ಅಂಶ ಎಲ್ಲ ಉಪ್ಪಿಟ್ಟು ರವೆ ಜೊತೆ ಬೆರೆತ್ಬಿಟ್ಟು ತುಂಬಾ ಸಾಫ್ಟಾಗಿ ಉಪ್ಪಿಟ್ಟು ರೆಡಿಯಾಗಿದೆ. ಸೊ ನೋಡಿದ್ರಲ್ವ, ಯಾವುದೇ ರೀತಿಯಾದಂಥ ಗಂಟು ಇಲ್ಲದೇ ಸಿಂಪಲ್ಲಾಗಿ ಯಾವ ಥರ ಉಪ್ಪಿಟ್ಟು ಮಾಡೋದಂತ ಹೇಳಿಬಿಟ್ಟು. ಸೊ ಇವಾಗ ಉಪ್ಪಿಟ್ಟು ರೆಡಿ ಟು ಸರ್ವ್. ಇದನ್ನ ನಾವು ತುಪ್ಪದ ಜೊತೆನೂ ಸರ್ವ್ ಮಾಡ್ಕೊಳ್ಬೋದು, ಅಥವಾ ಚಟ್ನಿ ಪುಡಿ ಅಂತ ಹೇಳ್ತಾರೆ, ಕಡಲೆ ಪುಡಿ, ಅದರ ಜೊತೆ ಸರ್ವ್ ಮಾಡ್ಬೋದು. ತುಂಬ ಅಂದರೆ ತುಂಬಾ ಸಾಫ್ಟಾಗಿ ಬಂದಿತ್ತು, ಯಾವುದೇ ರೀತಿಯಾದಂಥ ಗಂಟು ಇಲ್ಲದೇ. ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.